अशा कार्यकर्त्यांना मुख्यमंत्र्यांनी जाहीर केलेला राज्याचं मानधन आणि केंद्राचा प्रोत्साहन निधी मिळून मासिक किमान 10,000 रुपयांची हमी एप्रिलपासूनच लागू करण्यासह विविध मागण्या मान्य करण्यासाठी 12 ऑगस्ट ते 14 ऑगस्ट दरम्यान आंदोलन करण्यात येईल, असे AIUTUCच्या राज्य कार्यकर्त्या सचिव डी नागलक्ष्मी यांनी सांगितले. शुक्रवारी बेळगाव येथे पत्रकार परिषदेत त्या बोलत होत्या. गेल्या मार्चमध्ये झालेल्या राज्याच्या अर्थसंकल्पात सर्व अंगणवाडी आणि माध्यान्ह भोजन कार्यकर्त्यांना 10,000 रुपयांच्या प्रोत्साहन निधी वाढीच्या धर्तीवर सर्व आशा कार्यकर्त्यांना घोषणाही करावी अशी मागणी त्यांनी केली. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AIUTUC ವತಿಯಿಂದ ಇದೇ ತಿಂಗಳು 12, 13, 14 ರಾಜ್ಯವ್ಯಾಪಿಯಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನಾ ಧರಣಿನ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರ ಬಹುದಿನಗಳ ಬೇಡಿಕೆಗಳ ಆಗ್ರಹಕ್ಕಾಗಿ ಈ ಒಂದು ಹೋರಾಟ ನಡೀತಾ ಇದೆ. ಕಳೆದ ಜನವರಿ 7ರಿಂದ 10ನೇ ತಾರೀಕು ಅನಿರ್ದಿಷ್ಟ ಹೋರಾಟ ನಡೆದಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಅವರು ನಮಗೆ ಭರವಸೆ ಕೊಟ್ಟರು. ಕನಿಷ್ಠ ಪ್ರತಿ ಆಶಾ ಕಾರ್ಯಕರ್ತೆಗೆ 10,000 ಗ್ಯಾರಂಟಿ ಮಾಡ್ತೀವಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗೌರವಧನ ಪ್ರೋತ್ಸಾಹಧನ ಸೇರಿಸಿ ಅಂತ ಅನ್ನೋದನ್ನ ಮಾತು ಕೊಟ್ರು. ಸೊ ನಾವು ಕೇಳಿದ್ದು 15,000 ರೂಪಾಯಿ ನಿಗದಿ ಆಗ್ಬೇಕಂತೇಳಿ ಕೊನೆಗೆ ಸಂಧಾನದಲ್ಲಿ ನಾವು ಒಪ್ಕೊಂಡಿದ್ದು ಕೇಂದ್ರ ರಾಜ್ಯ ಸರ್ಕಾರದ 10,000 ಗ್ಯಾರಂಟಿ ಕೊಡುವಂತದ್ದನ್ನ. ಅದಾದ ನಂತರ ಮುಂದಿನ ಬಜೆಟ್ ಇದೆ, ಮತ್ತೊಂದು 1,000 ಏರಿಕೆ ಮಾಡ್ತೀವಿ ಅಂತ. ಅಂದ್ರೆ ಅಂಗನವಾಡಿ ಬಿಸಿ ಊಟದವರಿಗೆ ಏರಿಕೆ ಮಾಡಿದಾಗ ನಿಮಗೂ ಅಷ್ಟೇ ಅಮೌಂಟ್ ನ ನಾವು ಏರಿಕೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ನಮಗೆ ಈಗ ಸದ್ಯಕ್ಕೆ 5,000 ಫಿಕ್ಸ್ ರಾಜ್ಯ ಸರ್ಕಾರದಿಂದ ಬರುತ್ತೆ, 6,000 ಆಗ್ಬೇಕಾಗಿತ್ತು, ಅದನ್ನು ಏರಿಕೆ ಮಾಡಿಲ್ಲ. ಸೊ ಅದ್ರ ಜೊತೆಗೆ ಜನಸಂಖ್ಯೆ, ಶಿಕ್ಷಣ, ಮೌಲ್ಯಮಾಪನದ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಕೈ ಬಿಡುವಂತ ಆತಂಕದ ನೋಟಿಸ್ಗಳನ್ನ ಜಾರಿ ಮಾಡಿದ್ದಾರೆ. ಇದನ್ನ ನಾವು ಸಂಪೂರ್ಣವಾಗಿ ಕೈ ಬಿಡಬೇಕು. ಹೇಗಿದ್ದಾರೆ ಆಶಾ ಕಾರ್ಯಕರ್ತೆಯರ ಸೇವೆನ ಮುಂದುವರಿಸಬೇಕು. ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದಾರಂತ 10,000 ರೂಪಾಯಿ ಗ್ಯಾರಂಟಿ, 1,000 ರೂಪಾಯಿ ಹೆಚ್ಚಳ ಜಾರಿ ಮಾಡ್ಬೇಕಂತೇಳಿ ಈ ಒಂದು ಬೃಹತ್ ಮಟ್ಟದಲ್ಲಿ 31 ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟ ಮಾಡ್ತಾ ಇದೀವಿ. ಬೆಳಗಾವಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿನ ಜಾಗದಲ್ಲಿ ಅಹೋರಾತ್ರಿ ಹೋರಾಟ, ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಾವಿ ಜಿಲ್ಲೆ ಆಶಾ ಕಾರ್ಯಕರ್ತೆಯರು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಇದು ಉನ್ನತ ಹಂತದ ಹೋರಾಟದ ಭಾಗವಾಗಿ ನಾವು ಮಾಡ್ತಾನೆ 3 ದಿನಗಳಲ್ಲೂ ಕೂಡ ಅವರು ಈಡೇರಿಸದೆ ಹೋದ ಸಂದರ್ಭದಲ್ಲಿ ಮತ್ತಷ್ಟು ಉಗ್ರ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಿ ನಾಗಲಕ್ಷ್ಮಿ, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ. यावेळी लक्ष्मण जडगण्णावर, गीता रायगोळ, रूपा अंगडी, रीटा फर्नांडिस, लता जाधव यांसह इतर जण उपस्थित होते. राजशेखर हिरेमठ, KMM मराठी, बेळगाव.